ಒಂದು ನಿಮಿಷ ಈ ವಿಡಿಯೋಸ್ನ ನೋಡಿ. ಇಪ್ಪತ್ತು ವರ್ಷದ ಈ ಹುಡುಗಿ ಅವಳ ಹಾಸ್ಟೆಲ್ ರೂಮ್ ಒಳಗಡೆ ಫ್ಯಾನ್ಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತಾಳೆ. ಯಾಕೆ ಹೀಗೆ ಮಾಡ್ಕೊಂಡ್ಲು ಅಂತ ಗೊತ್ತಾದ್ರೆ ನಿಮ್ಗೂ ಕೋಪ ಬರುತ್ತೆ. ಪ್ರಕೃತಿ ನೇಪಾಳ್ನವರು ಒಡಿಸ್ಸಾ ಅಲ್ಲಿ 3rd ಇಯರ್ ಬಿಟೆಕ್ ಓದ್ತಾ ಇರ್ತಾಳೆ. ಅವಳ ಎಕ್ಸ್ ಬಾಯ್ ಫ್ರೆಂಡ್ ಪ್ರಕೃತಿನ ತುಂಬಾ ಹರೆಸ್ ಮಾಡ್ತಾ ಇರ್ತಾನೆ, ಫಿಸಿಕಲಿ ಮತ್ತೆ ವರ್ಬಲಿ. ಹಾಗೆ ಅವಳ ಫೋಟೋಸ್ ಕೆಲವೊಂದು ಲೀಕ್ ಮಾಡ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಇವರಿಬ್ರು ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಒಂದು ಲೀಕ್ ಆಗಿದೆ. ನಾನು ಕೇಳಿದೆ, ತುಂಬಾನೇ ಅಬ್ಯೂಸಿವ್ ಆಗಿ ಮಾತಾಡ್ತಾ ಇದ್ದಾನೆ. ಕಾಲ್ ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರೆ ನಿಮ್ಗೂ ಕೋಪ ಬರ್ಬೋದು. ಮುಂದಿನ ದಿನ ಆ ಹುಡುಗನ್ನ ಅರೆಸ್ಟ್ ಮಾಡಿದ್ದಾರೆ ಏರ್ಪೋರ್ಟ್ ಹತ್ರ. ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ಮೇಲೆ ಏನಾಯ್ತು ಅಂತ ಕೇಳಿ, ಕೆಲವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ, ನ್ಯಾಯ ಬೇಕು ಪ್ರಕೃತಿಗೆ ಅಂತ. ಆ ಕಾಲೇಜ್ ಅವರು ಸ್ಟಾಫ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಸ್ಟೂಡೆಂಟ್ಸ್ ನ ನೋಡಿ ಹೇಗೆ ಹೊಡಿತಾ ಇದ್ದಾರೆ ಅಂತ. ಲೇಡಿ ಸ್ಟಾಫ್ ನೋಡಿ ಈ ರೀತಿ ರೇಸಿಸ್ಟ್ ಕಮೆಂಟ್ಸ್ ನ ಮಾಡ್ತಾ ಇದ್ದಾರೆ, ನೇಪಾಳ್ GDP ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಕಾಲೇಜ್ ಅವರು ಎಲ್ಲಾ ನೇಪಾಳ್ ಸ್ಟೂಡೆಂಟ್ಸ್ ನ ವಾಪಸ್ ಕಳಿಸ್ತಾ ಇದ್ದಾರೆ, ಮತ್ತೆ ಬರೋದೇ ಬೇಡ ಅನ್ನೋ ರೀತಿ. ಈ ವಿಷಯದ ಬಗ್ಗೆ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೋಡಿ, ರಿಲೇಶನ್ಶಿಪ್ ಅನ್ನೋದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಪ್ರಕೃತಿಗೆ ನ್ಯಾಯ ಸಿಗಲಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.